ಕೆರೆಯಲ್ಲಿ ಮೀನನ್ನ ಹಿಡಿಲಿಕ್ಕೆ ಹೋದಂತಹ 4 ಮಕ್ಕಳು ಜಲಸಮಾಧಿಯಾಗಿರುವಂತಹ ಘಟನೆ ಹಾಸನದಲ್ಲಿ ನಡೆದಿದೆ. ಹಾಸನದ ಆಲೂರು ತಾಲೂಕಿನ ತಿಮ್ಮನಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ದುರ್ಘಟನೆ ಇದು. ಮುತ್ತಿಗೆ ಗ್ರಾಮದ ಜೀವನ್ 13 ವರ್ಷ, ಸಾತ್ವಿಕ್ 11 ವರ್ಷ, ವಿಶ್ವ 12 ವರ್ಷ, ಪೃಥ್ವಿ 12 ವರ್ಷ. ಮೃತ ದುರ್ದೈವಿಗಳಿವರು. ಶಾಲೆಗೆ ರಜೆ ಇದೆ ಅಂತೇಳಿ ಕೆರೆಗೆ ಈಜಲಿಕ್ಕೆ ಹೋಗಿದ್ರು, ಮೀನನ್ನು ಹಿಡಿಲಿಕ್ಕೆ ಹೋಗಿದ್ರು. ಮೀನನ್ನು ಹಿಡಿಲಿಕ್ಕೆ ಹೋದಂತಹ 5 ಪೈಕಿ ಚಿರಾಗ್ 10 ವರ್ಷದ ಹುಡುಗ ಎಸ್ಕೇಪ್ ಆಗಿ ಬಂದಿದ್ದಾನೆ. ಪ್ರಾಣವನ್ನು ಉಳಿಸಿಕೊಂಡು ಗ್ರಾಮಸ್ಥರಿಗೆ ಸುದ್ದಿಯನ್ನು ತಿಳಿಸ್ಲಿಕ್ಕೆ ಹೋಗ್ತಾನೆ ಚಿರಾಗ್. ಕೆರೆ ಬಳಿ ಬಂದು ಗ್ರಾಮಸ್ಥರು ನೋಡುವಷ್ಟರಲ್ಲೇ ಜಲಸಮಾಧಿ ಆಗ್ಬಿಟ್ಟಿದ್ರು ಪಾಪ 4 ಮಕ್ಕಳು. ಕೆರೆಯ ಬಳಿ ಮುಗಿಲು ಮುಟ್ಟಿದೆ. ಮೃತ ಮಕ್ಕಳ ಪೋಷಕರ ಆಕ್ರಂದನ. ದೇಹಗಳನ್ನು ಆಲೂರು ತಾಲೂಕು ಆಸ್ಪತ್ರೆಗೆ ಶಿಫ್ಟ್ ಮಾಡಲಾಗಿದೆ. ಮೀನನ್ನ ಹಿಡಿಲಿಕ್ಕೆ ಹೋದಂತಹ 4 ಮಕ್ಕಳು ಜಲಸಮಾಧಿಯಾಗಿರುವಂತಹ ಘಟನೆ ಹಾಸನದ ಆಲೂರು ತಾಲೂಕಿನ ತಿಮ್ಮನಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹದ್ದು. ಮಕ್ಕಳನ್ನ ಕಳೆದುಕೊಂಡಂತಹ ಪೋಷಕರ ಆಕ್ರಂದನವನ್ನು ನೀವು ಗಮನಿಸ್ತಾ ಇದ್ದೀರಿ. ಗೋಳಾಡ್ತಾ ಇದ್ದಾರೆ. 4 ಜನ ಮಕ್ಕಳು ಮೀನನ್ನು ಹಿಡಿಲಿಕ್ಕೆ ಹೋಗಿದ್ರು. ಜೀವನ್, ಸಾತ್ವಿಕ್, ವಿಶ್ವ, ಪೃಥ್ವಿ. ಅದರಲ್ಲಿ ಚಿರಾಗ್ ಅನ್ನೋರು 10 ವರ್ಷದ ಹುಡುಗ. ಆತ ಈಜ್ಕೊಂಡು ದಡ ಸೇರ್ಬಿಟ್ಟಿದ್ದಾನೆ. ಗ್ರಾಮಸ್ಥರಿಗೆ ಮಾಹಿತಿ ಕೊಡುವಷ್ಟರಲ್ಲೇ 4 ಜನರು ಕೂಡ ಸಾವನ್ನಪ್ಪಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಶಶಿಧರ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಶಿಧರ್, ಹೇಗೆ ನಡೀತು ಈ ಘಟನೆ? ಜೊತೆಗೆ ಚಿರಾಗ್ ಬದುಕು ಬಂದಂತ ಹುಡುಗ ಏನ್ ಹೇಳ್ತಿದ್ದಾನೆ ಅಂತ? ಪ್ರೇಮ್ ಕುಮಾರ್, ಇದು ನಿಜಕ್ಕೂ ಒಂದು ಘನಘೋರ ಘಟನೆ ಅಂತಲೇ ಹೇಳ್ಬೋದು. ಏನು ಆಲೂರು ತಾಲೂಕಿನ ಮುತ್ತಿಗೆ ಗ್ರಾಮದ 5 ಸ್ನೇಹಿತರು ಇಂದು ಮುತ್ತಿಗೆ ಗ್ರಾಮದಿಂದ ದೂರದಲ್ಲಿ ಇರ್ತಕ್ಕಂಥ ತಿಮ್ಮನಹಳ್ಳಿ ಎಂಬ ಗ್ರಾಮದ ಕೆರೆಗೆ ಈಜಲು ತೆರಳುತ್ತಾರೆ. ಈ ಸಂದರ್ಭದಲ್ಲಿ ಎಲ್ಲರೂ ಸಹ ನೀರಿಗೆ ಧುಮುಕ್ತಾರೆ. ಆದರೆ ಚಿರಾಗ್ ಮಾತ್ರ ಕೆರೆಯ ದಡದಲ್ಲಿ ಕೂತಿರ್ತಾನೆ. ಹಾಗಾಗಿ ಆತ ಮಾತ್ರ ಉಳ್ಕೊಂತ. ಇನ್ನು 4 ಜೀವನ್, ಸಾತ್ವಿಕ್, ಪೃಥ್ವಿ, ಇನ್ನು 4 ಸಹ ಸಾವನ್ನಪ್ತಾರೆ. ಇವರೆಲ್ಲರೂ ಸಹ ಒಟ್ಟಿಗೆ ಆಟ ಆಡ್ಲಿಕ್ಕೆ ಹೋಗಿರ್ತಾರೆ. ಇಂದು ಬೆಳಗ್ಗೆ ಸಹ ಅವ್ರು ಕೆರೆ ಬಳಿ ಹೋದಾಗ ಗ್ರಾಮಸ್ಥರು ಅವ್ರನ್ನ ವಾಪಸ್ ಕಳಿಸಿದ್ರು. ಅವ್ರನ್ನ ಬೆದರಿಸಿ ಇಲ್ಲಿ ಆಳ ಇದೆ, ಕೆಸರಿದೆ ಅಂತೇಳಿ. ಆದರೂ ಸಹ ಎಲ್ಲರೂ ಸ್ವಲ್ಪ ದೂರ ಹೋದ ನಂತರ ಅವರು ಹೋಗಿ ಕೆರೆಯ ಬಳಿಯೇ ಹೋಗಿರ್ತಾರೆ. ಈ ಸಂದರ್ಭದಲ್ಲಿ 4 ದಾರುಣ ಸಾವನ್ನಪ್ಪಿರ್ತಕ್ಕಂಥದ್ದು. ಸ್ಥಳಕ್ಕೆ ಬಂದಂತಹ ಅಗ್ನಿಶಾಮಕ ದಳದ ಸಿಬ್ಬಂದಿ 4 ಮೃತದೇಹಗಳನ್ನು ತೆಗೆದು ಈಗ ಆಲೂರು ತಾಲೂಕು ಆಸ್ಪತ್ರೆಗೆ ರವಾನಿಸಿದರೆ ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು. ಇದು ಆಲೂರು ತಾಲೂಕಿನ ಆಸ್ಪತ್ರೆಯ ಆವರಣ. ಈ 4 ಮಕ್ಕಳ ಸುದ್ದಿ ತಿಳಿತಿದ್ದರೆ ಮಕ್ಕಳ ಸಂಬಂಧಿಕರು, ಪೋಷಕರು ಹಾಗೂ ಬಂಧು ಬಾಂಧವರು ಎಲ್ಲರೂ ಸಹ ಇಲ್ಲಿ ಆಗಮಿಸಿದ್ದು. ಇಡೀ ಆಸ್ಪತ್ರೆ ಆವರಣ ಜನಜಂಗುಳಿಯಿಂದ ತುಂಬಿರ್ತಕ್ಕಂಥದ್ದು. ಅಲ್ಲದೆ ಏನು ಪೋಷಕರ ಆಕ್ರಂದನೆ ಇದೆ, ಅದು ಮುಗಿಲು ಮುಟ್ಟಿರ್ತಕ್ಕಂಥದ್ದು. ಅದರಲ್ಲೂ ಮೃತ ಬಾಲಕರೊಬ್ಬರ ತಂದೆ ಏನು ತೀವ್ರ ದುಃಖವನ್ನು ತಡೆಯಲಾರದೆ ಪ್ರಜ್ಞೆ ತಪ್ಪಿ ಬಿದ್ದಿರ್ತಕ್ಕಂಥ ಅವ್ರನ್ನ ಕುಟುಂಬಸ್ಥರು ಸಾಂತ್ವನ ಮಾಡ್ತಿದ್ರು. ಈಗ ಸ್ಥಳೀಯರೊಬ್ಬರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಕೇಳೋಣ ಘಟನೆ ಏನಾಯಿತು ಅಂತ ಹೇಳಿ. ಸರ್, ಏನು ಘಟನೆ, ಏನು ಕಾಯ್ತಾ? ಸುಮಾರು ಬೆಳಗ್ಗೆ 10:30 ರಿಂದ 11 ಗಂಟೆ ಸಂದರ್ಭದಲ್ಲಿ ಆಲೂರು ತಾಲೂಕು ಕದಾಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮುತ್ತಿಗೆ ಗ್ರಾಮ 5 ಮಕ್ಕಳು ಒಟ್ಟು ಸೇರಿದ್ದಾರೆ. ಒಟ್ಟು ಸೇರಿ ತಿಮ್ಮನಹಳ್ಳಿ ಎಂಬ ಒಂದು ಕೆರೆ ಇದೆ. ಈ ಇಡೀ ಊರು ಸುತ್ತ ಕೆರೆಗಳು ಬತ್ತಿ ಹೋಗಿದ್ದಾವೆ. ಬಟ್ ಆ ಕೆರೆಯಲ್ಲಿ ಅನಿರೀಕ್ಷಿತ ಸ್ವಲ್ಪ ನೀರಿತ್ತು ಹಾಗೂ ಸ್ವಲ್ಪ ಜಾಸ್ತಿ ಹೂಳು ತುಂಬಿಕೊಂಡಿರೋದ್ರಿಂದ ಈ ಮಕ್ಕಳು ದನ ನೀರು ಕುಡ್ಸೋಕ್ಕೆ ಅನ್ನೋ ಒಂದು ಸಲುವಾಗಿ ಅಲ್ಲಿ ಒಬ್ಬರು ಹೋಗಿದ್ದಾರೆ. ಒಬ್ಬರು ಹೋದ್ಮೇಲೆ ಒಬ್ಬೊಬ್ಬರಾಗೆ ಸೇರಿ ಆಕಸ್ಮಿಕವಾಗಿ ಒಬ್ಬರು ಕೆರೆಗೆ ಇಳಿದಿದ್ದಾರೆ. ಕೆರೆಗೆ ಇಳಿದಿದ್ದು ಇವನು ರಕ್ಷಣೆ ಮಾಡೋಕ್ಕೋಗಿ ಮತ್ತೊಬ್ಬಗೆ 4 ಜನ ಸೇರಿ ಮೃತಪಟ್ಟಿದ್ದಾರೆ. ಆ ಒಂದು ಘಟನೆಯನ್ನು ನೋಡ್ತಾ ಇದ್ದ ಇನ್ನೊಬ್ಬ ಹುಡುಗ ವಿದ್ಯಾರ್ಥಿ ಅಲ್ಲಿಂದ ಬಂದು ಎಲ್ರಿಗೂ ತಿಳಿಸಿದಾಗ ಇಡೀ ಜನ ಎಲ್ಲ ಜಮಾಯಿಸಿ ನೋಡ್ತಕ್ಕಂಥ ಒಂದು ದೃಶ್ಯ ಮನುಕುಲ ಒಂದು ಕುಲ ಕಲಕುವಂಥದ್ದು. ನಿಜವಾಗ್ಲೂ ಒಂದು ಮೃತದೇಹಗಳನ್ನ ಹೊರಗಡೆ ತೆಗೆಯುವಾಗ ಅದು ಇತ್ತಲ್ಲ ಕೃತ್ಯ, ಅದನ್ನು ನಮ್ಮ ಜೀವಿತಾವಧಿಯಲ್ಲಿ ಯಾವತ್ತೂ ದೇವರು ನಮಗೆ ನೋಡೋಕ್ಕೆ ಅವಕಾಶ ಕೊಡಬಾರ್ದು. ಇದೇ ಸಾಕು. ನಿಜವಾಗ್ಲೂ ತುಂಬ ಮನಸ್ಸಿಗೆ ನೋವಾಗಂಥ ವಿಚಾರ. ಈ ಒಂದು ವಿಚಾರನ ಇಟ್ಕೊಂಡು ಇಡೀ ನಮ್ಮ ಏನು ಬಡ ಕುಟುಂಬ ಇದೆ, ದಲಿತ ಕುಟುಂಬ, 4 ದಲಿತ ಕುಟುಂಬದವರದವರು ಇವತ್ತು ಅವರು ಏನಾದರೂ ಊಟ ಮಾಡಬೇಕು ಅಂತಂದರೆ, ನಾಳೆ ಊಟ ಮಾಡಬೇಕು ಅಂತಂದರೆ ಇವತ್ತು ಕೂಲಿ ಮಾಡಿದ್ರೆ ಮಾತ್ರ ಸಾಧ್ಯ. ಕೂಲಿ ಮಾಡಲಿಲ್ಲ ಅಂತ ಅವ್ರು ನಾಳಿಕೆ ಊಟಕ್ಕೂ ಗತಿ ಇಲ್ಲ. ಅಷ್ಟು ಬಡಸ್ತಾನ, ಅಷ್ಟು ಕಡು ಬಡಸ್ತಾನ ಕುಟುಂಬ ವರ್ಗ. ದೇವರು ದಯಮಾಡಿ ಈ ಒಂದು ಎಲ್ಲರ ಮೂಲಕ ಇದೊಂದು ನಾವು ಮನವಿ ಮಾಡೋದೇನು ಅಂತ ಸರ್ಕಾರಕ್ಕೆ, ದಯವಿಟ್ಟು ಯಾವ್ದಾರ ರೂಪದಲ್ಲಿ ವಿಶೇಷವಾದ ಒಂದು ಯಾವ್ದಾರ ರೂಪದಲ್ಲಿ ಅವರಿಗೆ ಒಂದು ಪರಿಹಾರನ ದಯವಿಟ್ಟು ಕೊಡಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಕೇಳ್ಕೊಳ್ತೀವಿ. ಇದು ಸ್ಥಳೀಯರು ಹೇಳ್ತಾ ಇರ್ತಕ್ಕಂಥದ್ದು
ಪ್ರೇಮ್ ಕುಮಾರ್, ಏನು ಈ 4 ಏನು ದಾರುಣಾಂಶವರು ಅತೀವ ಬಡತನದಿಂದ ಬಂದ ಕುಟುಂಬ ಈ ದಾರುಣವಾಗಿ ಸಾವನ್ನಪ್ಪಿದರೆ ಇಡೀ ಕುಟುಂಬಗಳು ಅತೀವ ದುಃಖದಲ್ಲಿದೆ. ಹಾಗಾಗಿ ಸರ್ಕಾರ ಇವರಿಗೆ ಸೂಕ್ತ ಪರಿಹಾರವನ್ನು ನೀಡಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡ್ತಿದ್ರೆ, ಏನು ಸುದ್ದಿ ತಿಳಿದ ಕೂಡಲೇ ಸ್ಥಳೀಯ ಶಾಸಕ ಸಿಮೆಂಟ್ ಮಂಜು ಇರುವುದು, ಜಿಲ್ಲಾಧಿಕಾರಿ ಸಿ ಸತ್ಯಭಾಮ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಂತಹ ಮೊಹಮ್ಮದ್ ಸುಜಾತಿ ಎಲ್ಲರೂ ಸಹ ಭೇಟಿ ಮಾಡಿ ಕುಟುಂಬಕ್ಕೆ ಸಾಂತ್ವನವನ್ನು ಹೇಳ್ತಾರೆ. ಈಗ 4 ಮೃತದೇಹಗಳು ಸದ್ಯ ಆಲೂರು ತಾಲೂಕು ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆಯ ನಂತರ ಅವರ ಪೋಷಕರಿಗೆ ಮೃತದೇಹಗಳನ್ನು ಹಸ್ತಾಂತರ ಮಾಡಲಾಗ್ತದೆ. ಪ್ರೇಮ್ ಕುಮಾರ್, ಓಕೆ, ಥ್ಯಾಂಕ್ ಯು ಶಶಿಧರ್ ತಮ್ಮೆಲ್ಲ ಮಾಹಿತಿಗಾಗಿ. ಭಗವಂತ, ನನ್ನ ಮಗ ಬಿಟ್ಟು ನಾನು ಹೆಂಗ ಆಗ್ತಿದ್ರೆ ಸಪೋರ್ಟ್ ಇರತ್ತನ್ನೆಲ್ಲ ಅಮ್ಮ ದಿನಗಳೆಲ್ಲ ಓಡಾಡೋದು ನನ್ನ ಮಗ ಮಾಡು ಅಂತ 4 ಜನ ಮಕ್ಕಳು ಎಲ್ಲರೂ ಕೂಡ ಒಂದು 13ರಿಂದ 15 ವರ್ಷ, ಮುತ್ತಿಗೆ ಗ್ರಾಮದವರು. ಪಾಪ ಇಲ್ಲಿ ಈಜಲಿಕ್ಕೆ ಬಂದಿದ್ದಾರೆ, ಮೀನು ಹಿಡಿಯೋದು ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ದುರಂತ ನಡೆದಿದೆ. 4 ಮಕ್ಕಳು ಕೂಡ ಡೆತ್ ಆಗಿದೆ, ಮರಣ ಹೊಂದಿದ್ದಾರೆ. ನಮಗೆ ಮೊನ್ನೆ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಏನು ಪರಿಹಾರ ಕೊಡ್ತೀವಿ. ಆ ಮಕ್ಕಳನ್ನಂತೂ ನಾವು ತಂದು ಕೊಡೋಕ್ಕೆ ಆಗಲ್ಲ. ಸೊ ಅಲ್ಲ, ಬೇಸಿಗೆ ಕಾಲದಲ್ಲಿ ಇವಾಗ ರಜೆ ಇದೆ ಶಾಲೆಗೆ, ಮಕ್ಕಳನ್ನ ಸ್ವಲ್ಪ ಹೊರಗಡೆ ಬಿಟ್ಟಾಗ ಈ ಮಕ್ಕಳೆಲ್ಲಿ ಹೋಗ್ತಾರೆ, ಏನು ಮಾಡ್ತಾರೆ ಅಂತಂದ್ಬಿಟ್ಟು ಒಂದು ನಿಗಾ ಇರಲಿ ತಂದೆ ತಾಯಿಗಳಿಗೆ, ಪೋಷಕರಿಗೆ. ನಿಗಾ ಇದ್ದರೆ ಮಕ್ಕಳೆಲ್ಲಿ ಹೋಗ್ತಾರೆ, ಎಲ್ಲಿ ಬರ್ತಾರೆ. ಸೊ ಮಕ್ಕಳನ್ನ ಈ ಥರದ ಅಪಾಯದಿಂದ ತಪ್ಪಿಸ್ಬೋದಾಗಿದೆ. ಎಲ್ಲ ಬಾಡಿ ಹೊರಗಡೆ ತೆಗೆದಾಗಿದೆ. ನಮ್ಮ ಫೈರ್ ಅವರು ನಾವು ಒಂದು ಕೂಲಿ ಕೆಲಸ ಮಾಡ್ತಿದ್ದೆ ಸರ್. ನಮಗೆ ಇಲ್ಲಿ ಪಕ್ಕದವರು ತಿಮ್ಮನಹಳ್ಳಿಯವರು ಸರ್ ನಮಗೆ ಒಂದು ಫೋನ್ ಮಾಡಿದ್ರು, ಕರೆ ಮಾಡಿದ್ರು. ನಿಮ್ಮೂರು ಹುಡುಗರು ಹಿಂಗೆ 5 ಜನ ಹಂಗೆ ಈಚುಡಿಯಕ್ಕೆ ಬಂದಿದ್ದಾರೆ, ಒಬ್ಬ ಬದ್ದಿನ ಅಂತಾರೆ, 4 ಜನ ಈ ಥರ ಮುಳುಗಿದ್ದಾರೆ ಅಂತ ಫೋನ್ ಮಾಡಿದ್ರು ಸರ್. ನಾನು ಸುಮಾರು ಜನಕ್ಕೆ ನಮ್ಮ ಹುಡುಗೆಲ್ಲ ಕೆಲಸಕ್ಕೆ ಹಳ್ಳಿ ರೈತರು ಸರ್, ನಾವೆಲ್ಲ ಕೆಲಸಕ್ಕೆ ಹೋಗಿದ್ದು ಕೂಲಿ ಕಾರ್ಮಿಕರು. ನಾನು ಎಲ್ಲರಿಗೂ ಫೋನ್ ಮಾಡಿ ಎಲ್ಲರಿಗೂ ತಿಳಿಸ್ತು. ಅಲ್ಲಿ ಬರೋಷ್ಟೊಳಗೆ ಸರ್ ಎಲ್ಲ ಸುಮಾರು ಜನ ಸೇರ್ಕೊಂಡೋದ್ರು. ಈಚುಡಕ್ಕೆ ಯಾವ್ದಕ್ಕಂತ ಬಂದಿದ್ರು ಅಂತ ಗೊತ್ತಿಲ್ಲ ಸರ್, ಈಚೆಗೆ ಬಂದು ಏನಕ್ಕಂತ ಬಂದು ಗೊತ್ತಿಲ್ಲ ಸರ್. ಅಷ್ಟೊತ್ತಿಗೆ ಸುತ್ತಮುತ್ತಲ ಜನ ಸೇರಿಕೊಂಡ್ರು ಸರ್. ನಾವೆಲ್ಲ ಪೊಲೀಸ್ಗೆಲ್ಲ ಫೋನ್ ಮಾಡಿಕೊಂಡು ಅಗ್ನಿಶಾಮಕ ಸ್ವಲ್ಪ ಬಂದು ಪಾಪ ಕಾರ್ಯ ಮಾಡಿ ಶವಗಳನ್ನು ಸರ್ 4 ಬಾಡಿಗಳನ್ನು ತೆಗೆದಿದ್ದಾರೆ ಎಲ್ಲರೂ ಸರ್. ನನ್ನ ತಂಗಿ ಮಗ ಬಂದು ಸರ್, ನಮ್ಮ ಭಾವ ತೀರ್ಕೊಂಡು ಇನ್ನು 4-5. ಇವತ್ತೇನು ನಮ್ಮ ಆಲೂರು ತಾಲೂಕಿನ ಮುತ್ತಿಗೆ ಗ್ರಾಮದಲ್ಲಿ ಒಂದು ದುರಂತ ನಡೆದಿದೆ. 4 ಮಕ್ಕಳು ಕೆರೆಯಲ್ಲಿ ಇವತ್ತು ನೀರ್ಪಾಲಾಗಿದ್ದಾರೆ. ಇದೊಂದು ಅತ್ಯಂತ ದುರಂತ ಘಟನೆ, ನೋವಿನ ಘಟನೆ. ಈ ಘಟನೆಯನ್ನು ನಾನು ಯಾವ ರೀತಿಯಲ್ಲೂ ಬಣ್ಣಿಸಲಿಕ್ಕೆ ಸಾಧ್ಯ ಇಲ್ಲ. ಈ ಒಂದು ಘಟನೆ ಏನಾಗಿದೆ, ಈಗಾಗಲೇ DC ಅವರು ಕೂಡ ಸ್ಥಳಕ್ಕೆ ಹೋಗಿ ಬಂದಿದ್ದಾರೆ. ಕಾನೂನಿನ ತೊಡಕುಗಳು ಏನೇ ಇರಲಿ ಇವತ್ತು ಈ ಒಂದು ಪ್ರಕರಣವನ್ನು ವಿಶೇಷ ಪ್ರಕರಣ ಅಂತ ಪರಿಗಣಿಸಿ ನಮ್ಮ ಸ್ಥಳೀಯ ಪೊಲೀಸ್ನವರು ಮತ್ತು ನಮ್ಮ ಕಂದಾಯ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ 3 ಇಲಾಖೆಗಳು ಸೇರಿ ಸರ್ಕಾರಕ್ಕೆ ವರದಿಯನ್ನು ಮಾಡಬೇಕು. ಸರ್ಕಾರದಿಂದ ಅತಿ ಹೆಚ್ಚು ಪರಿಹಾರವನ್ನು ಅವರ ತಂದೆ ತಾಯಿಗಳಿಗೆ ಕೊಡಿಸೋದಕ್ಕೆ ಪ್ರಯತ್ನವನ್ನು ಮಾಡಬೇಕು. ಈಗಾಗಲೇ ನಾನು DC ಅವ್ರಿಗೆ ಮಾತನಾಡಿದೆ. ಈಗ 5 ನಿಮಿಷ ಮುಂಚೆ DC ಅವ್ರಿಗೆ ಮಾತನಾಡಿದೆ. ಮೇಡಮ್ ಅವರು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ, ತುಂಬ ಸ್ವಾಗತಾರ್ಹ. ಅವರು ಕೂಡ ಶಿಫಾರಸು ಮಾಡ್ತೀನಿ ಅಂತ ಹೇಳಿದ್ದಾರೆ. ತಕ್ಷಣ ಮಾಡಿ ಪೊಲೀಸ್ನವರು ಕೂಡ ಯಾವುದೇ ತಾಂತ್ರಿಕ ಕಾರಣಗಳನ್ನು ಹೇಳದೆ ಆ ಮಕ್ಕಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಮಾಡಲಿ. ಇದೇ ಸಂದರ್ಭದಲ್ಲಿ ಮಕ್ಕಳು ಎಲ್ಲರೂ ಕೂಡ ಪರಿಶಿಷ್ಟ ಜಾತಿಯವರಾದ್ದರಿಂದ, ವಿದ್ಯಾರ್ಥಿಗಳಾದ್ದರಿಂದ ವಿದ್ಯಾ ಇಲಾಖೆ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಪ್ರತ್ಯೇಕವಾಗಿ ಶಿಫಾರಸು ಮಾಡಿ ಅತಿ ಹೆಚ್ಚಿನ ಪರಿಹಾರವನ್ನು ಕೊಡಲಿ. ನಾನು ಮತ್ತು ನಮ್ಮ ಸ್ಥಳೀಯ ಶಾಸಕರು